ಇನ್ನು ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲು ಇದೀಗ ಧಾರವಾಡ ಕಾಂಗ್ರೆಸ್ ಮುಂದಾಗಿದೆ. ವಿನಯ್ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಆರೋಪವನ್ನು ಮಾಡ್ತಾ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಬೃಹತ್ ಪ್ರತಿಭಟನೆಯನ್ನು ನಡೆಸಲು ಧಾರವಾಡ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಪ್ರತಿಭಟನೆಗೆ ಸಿದ್ಧತೆಗಳು ನಡೀತಾ ಇದೆ. ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಗುರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ರಾಜಕೀಯ ಪಿತೂರಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾ ಇದ್ದಾರೆ. ಸ್ವತಃ ವಿನಯ್ ಕುಲಕರ್ಣಿ ಅವರು ಸಹ ಅದನ್ನೇ ಹೇಳಿಕೊಂಡ್ರು. ಇದು ರಾಜಕೀಯ ಪಿತೂರಿ, ಬೇಕು ಅಂತಲೇ ಅವರನ್ನು ಈ ಪ್ರಕರಣದಲ್ಲಿ ಸಿಲುಕಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಹೀಗಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಧಾರವಾಡ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆಗೆ ಸಿದ್ಧತೆಗಳು ನಡೀತಾ ಇದೆ. ಜಗದೀಶ್ಗೌಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಮಹತ್ವವಾದಂಥ ತೀರ್ಪನ್ನು ನೀಡಿರುವಂತಹ ನ್ಯಾಯಾಲಯ ಆ ಒಂದು ತೀರ್ಪಿನೊಳಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಆರೋಪಿಗಳಿಗೆ ಈಗಾಗಲೇ ಶಿಕ್ಷೆಯನ್ನು ನೀಡಲಾಗಿದೆ. ಈ ಒಂದು ಆದೇಶದ ಬೆನ್ನಲ್ಲೇ ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿಯವರು ಈ ಒಂದು ವಿನಯ್ ಕುಲಕರ್ಣಿ ಅವರ ಬಂಧನದ ಹಿಂದೆಗಡೆ ಮತ್ತು ವಿನಯ್ ಕುಲಕರ್ಣಿ ಅವರನ್ನು ಸಿಲುಕಿಸುವ ಒಂದು ಹಿಂದೆ ಬೇರೆ ರೀತಿಯಂಥ ಕೈಗಳು, ಕಾಣದ ಕೈಗಳು ಇವೆ ಎಂಬ ಒಂದು ಮಾತುಗಳನ್ನು ಹೇಳ್ತಾ ಇದ್ದು, ಈ ಒಂದು ವಿಚಾರ ಕುರಿತಂತೆ ತುರ್ತಾದಂಥ ಸಭೆಯನ್ನು ಅನಿಲ್ ಪಾಟೀಲ್ ಅವರು ಕರೆದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ನಮ್ಮೊಂದಿಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಅಂತ ಅನಿಲ್ ಪಾಟೀಲ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಅಧ್ಯಕ್ಷರೇ, ಯಾವ ಒಂದು ವಿಷಯಕ್ಕಾಗಿ ತುರ್ತು ಸಭೆಯನ್ನು ಕರೆದಿದ್ದೀರಿ? ಈಗ ತುರ್ತು ಸಭೆ ಇದು ನಾವು ಇನ್ನೊಂದು 2 ದಿನ ಮೊದಲೇ ಮಾಡಬೇಕಿತ್ತು. ನಾನು ಊರಲ್ಲಿರಲಿಲ್ಲ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ವಿ. ಅದಕ್ಕಾಗಿ ಈಗ ನಾಡಿದ್ದು ಒಂದು ಸಭೆ ಕರೆದಿದ್ದೀವಿ. ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು ಮೇಲಿಂದ ಮೇಲೆ ನಮ್ಗೆ ಫೋನ್ ಮಾಡ್ತಾಯಿದ್ರು, ಈ ರೀತಿ ಆಗಿದೆ, ಅನ್ಯಾಯ ಆಗಿದೆ, ಏನು ಮಾಡಬೇಕು ಅಂತೇಳಿ. ನಾವು ಬಂದ ಮೇಲೆ ಒಂದು ಮೀಟಿಂಗ್ ಕರೆಯೋಣ ಅಂತೇಳಿದ್ದೆ. ನಾಡಿದ್ದು ನಾವು ಮೀಟಿಂಗ್ ಕರೀತಾ ಇದ್ದೀವಿ. ತದನಂತರ 2-3 ದಿನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಾಕೊಳ್ತಾ ಇದ್ದೀವಿ. ಮುಖ್ಯವಾಗಿ ವಿನಯ್ ಕುಲಕರ್ಣಿ ರಾಜಕಾರಣಿ ಇರ್ಬೋದು, ಇನ್ನೊಂದು ಇರ್ಬೋದು. ನಾನು ರಾಜಕಾರಣ ಬರೋಕ್ಕಿಂತ ಮೊದಲು, ಅವನು ಬರೋಕ್ಕಿಂತ ಮೊದಲು ನಾವಿಬ್ಬರು ಸ್ನೇಹಿತರು, ಕೂಡೇ ಓಡಾಡಿದವರು. ಆತ ಸ್ಟೂಡೆಂಟ್ ಲೈಫಿಂದ ಹಿಡ್ಕೊಂಡು ನಾವೆಲ್ಲ ಸ್ನೇಹಿತರು ಏನಿದ್ದೀವಿ. ಆತ ಯಾವ ರೀತಿ ವ್ಯಕ್ತಿತ್ವ ಅನ್ನೋದು ನನಗೆ ಅವಾಗಿಂದ ಗೊತ್ತೈತಿ. ಆವಾಗಲೂ ಕೂಡ ಅವನಲ್ಲಿರುವಂಥ ಒಂದು ಆಕರ್ಷಣೆ, ಸ್ಟೂಡೆಂಟ್ಸು ಅದೇ ರೀತಿ ಅವನ ಹತ್ರ ಬರ್ತಿದ್ರು. ಆವಾಗಲೂ ಸಹಿತ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ ನಾನು. ಆವಾಗ ಕೂಡ ನಾನು ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹಿತ ಒಂದು ದೊಡ್ಡ ಸಂಘಟನೆಯಲ್ಲಿ ವಿನಯ್ ಕುಲಕರ್ಣಿ ಇರ್ತಿದ್ರು. ಅಂಥ ಒಬ್ಬ ವ್ಯಕ್ತಿಗೆ ಈ ರೀತಿ ಆಗಬಾರ್ದಿತ್ತಲ್ಲ ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ನಾಡಿದ್ದು ನಾವು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಸರ್, ಈಗ ಸಭೆಯ ನಂತರ ಯಾವ ಹೋರಾಟ, ಯಾವಾಗ ಡೇಟ್ ಫಿಕ್ಸ್ ಆಗ್ತೈತಿ? ಯಾರ ವಿರುದ್ಧ ಹೋರಾಟ? ಇದು ಹೋರಾಟ ಈ ಬರುವ ವಾರದಲ್ಲೇ ಮಾಡ್ತೀವಿ ನಾವು. ಡೇಟ್ ಫಿಕ್ಸ್ ನಾಡಿದ್ದು ಕೂತಾಗ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ನನ್ನ ಪ್ರೊಬ್ಯಾಬಲ್ ಡೇಟ್ ಅಂತಂದರೆ ಗುರುವಾರ ಮಾಡ್ಬೇಕಂತಿದೆ ನಮ್ಮದು. ಅದಕ್ಕಾಗಿ ಮತ್ತು ಯಾರ ವಿರುದ್ಧ ಅಂದರೆ ನ್ಯಾಯಾಂಗದ ವಿರುದ್ಧ ಅಂತೂ ಅಲ್ಲ. ಅದರ ಬಗ್ಗೆ ನಾವು ಸಂಪೂರ್ಣ ಗೌರವ ಇದೆ, ನಂಬಿಕೆ ಇದೆ. ಅವ್ರ ವಿರುದ್ಧ ಅಲ್ಲ. ಆದರೆ ಇದ್ರ ಇರುವಂಥ ಷಡ್ಯಂತ್ರ ಯಾವ ರೀತಿ ಅದನ್ನು CBI ಕೊಟ್ಟು, ಯಾವ ರೀತಿ ಫ್ರೇಮ್ ಮಾಡಿ, ಯಾವ ರೀತಿ ಕೊಟ್ಟು, ಆಮೇಲೆ A1 ಇದ್ದವ್ರನ್ನ ಮಾಫಿ ಇದನ್ನಂತ ಮಾಡಿ ಆ ಕಾನೂನು ಚೌಕಟ್ಟಿನಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಮಾಡಿದವ್ರಿಗೆ ಸಹಿತ ಮಾಫಿ ಅಂತ ಮಾಡಿ ಅವ್ರ ಹತ್ರ ಒಂದು ಏನೋ ಹೇಳಿಕೆ ತೊಗೊಂಡು ಈ ರೀತಿ ಮಾಡಿದ್ದನ್ನು ನನಗದು ಅರ್ಗಿಸ್ಕೊಳ್ಳಿಕ್ಕಾಗ್ತಿಲ್ಲ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಆತನ ಒಂದೊಂದು ಇದನ್ನು ಗೊತ್ತೈತಿ. ಯಾಕಂದ್ರೆ ಅಷ್ಟು ಕೂಡಿದ್ದವ್ರು ನಾವು. ಆಮೇಲೆ ಈಗೂ ಸಹಿತ ಹೋಗೋಬಾರೋ ಅಂತ ಮಾತಾಡ್ತೀವಿ ನಾವು. ಅಷ್ಟು ಕ್ಲೋಸ್ ಆಗಿದ್ದವ್ರೆ ನಾವು. ಆತ ಎಂಥ ವ್ಯಕ್ತಿತ್ವ ಅನ್ನೋದು ನಂಗೆ ಗೊತ್ತೈತಿ. ಅದಕ್ಕಾಗಿ ಇದನ್ನು ನಮಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆನೇ ನಾವು ಮುಖ್ಯವಾಗಿ ಎಲ್ಲರೂ ಕರೆದೀವಿ. ನಾವು ಎಲ್ಲ ಮುಖಂಡರು ಬರ್ತಾರೆ, ಎಲ್ಲ ಬರ್ತಾರೆ, ನಾವು ಅಲ್ಲೇ ಚರ್ಚೆ ಮಾಡ್ತೀವಿ. ಇನ್ನು ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ? ರಾಜ್ಯ ನಾಯಕರು ಯಾರು ಬರ್ತಾರೆ? ಅದ್ರ ಬಗ್ಗೆ ಇನ್ನೂ ನಾವು ಏನೂ ಯೋಚನೆ ಮಾಡಿಲ್ಲ. ಅಲ್ಲಿ ನಾಡಿದ್ದು ನಾವು ತೆಗೆದುಕೊಳ್ಳುವಂಥ ಸಭೆಯಲ್ಲಿ ಅದಕ್ಕೆ ನಾವು ಯಾರನ್ನಾದರೂ ಕರೆಯೋದಾದರೂ ಸಹಿತ ರಾಜ್ಯ ನಾಯಕರನ್ನು ನಾವು ಕರೆಯುವಂಥ ಪ್ರಯತ್ನನೂ ಮಾಡ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೀವಿ. ಅದು ಹುಬ್ಬಳ್ಳಿಯಲ್ಲಿ ಮಾಡಬೇಕು, ಧಾರವಾಡದಲ್ಲಿ ಮಾಡಬೇಕು ಅನ್ನೋದು ನಿರ್ಣಯವನ್ನು ಸಹಿತ ನಾಡಿದ್ದು ನಾವು ತಗೊಳ್ತೀವಿ. ಆ ಒಂದು ನ್ಯಾಯಾಲಯದ ಆದೇಶ ಹೊರಬೀಳ್ತಾ ಇದ್ದಂತೆ ಅನಿಲ್ ಪಾಟೀಲ್ ಅವರು ಈ ಒಂದು ಸ್ಥಳೀಯವಾದಂತಹ ಕಾಂಗ್ರೆಸ್ ನಾಯಕರನ್ನ ಮತ್ತು ಕಾರ್ಯಕರ್ತರನ್ನು ಮುಂದೆ ಇಟ್ಟುಕೊಂಡು ಈ ಒಂದು ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಖಂಡಿಸಿ ಮತ್ತು ಹೋರಾಟವನ್ನು ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಜಿಲ್ಲಾಧ್ಯಕ್ಷ ಆಗಿರುವಂಥ ಅನಿಲ್ ಕುಮಾರ್ ಅವರ ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ.